ಇದು ಬಂದು ಗ್ರೇಪ್ ಡಿಸೈನ್ ಅಂತ ಹೇಳಿ ಅದನ್ನ ಹಾಕೋದು ಹೇಗೆ ಅಂತ ನಾನು ಇವಾಗ ತೋರಿಸ್ತೀನಿ. ಕಂಪ್ಲೀಟ್ ನೋಡಿ ಈ ಥರ ಇದೆ. ಸೊ ಇದು ಸೆಂಟ್ರಲ್ಲಿ ನಾವಿಲ್ಲಿ ಕುಚ್ಚು ಹಾಕ್ಕೋಬೋದು. ಸೊ ಇದನ್ನ ಮಾಡೋದು ನಾನು ಇಷ್ಟು ಹಾಕಿದ್ದೀನಿ. ಸೊ ಇಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಅಂದರೆ ಸ್ಟಾರ್ಟಿಂಗ್ ಥ್ರೆಡ್ನ ನಾವು ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ಒಂದು ನಾಟ್ ಹಾಕ್ಕೊಂಡು ಅದಾದಮೇಲೆ ಜಸ್ಟ್ ಮತ್ತೆ 3 ಲಾಕ್ 1 2 3 ಅಂತ ಲಾಕ್ ಮಾಡಿಕೊಂಡು ಅದನ್ನು ಸ್ಯಾರಿಗೆ ಮತ್ತೆ ನಾವು ಅದು ಎಷ್ಟು ಉದ್ದ ಬರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡ್ಕೋಬೇಕು. 1 ಲಾಕ್ ಸಾಕು. ಮತ್ತು ಅದೇ ರೀತಿ 3 ಲಾಕ್ 1 2 3 ಮತ್ತೆ ಅದನ್ನು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಈ ಥರ ನಾವು 3 ಚೈನ್ ಹಾಕ್ಕೋಬೇಕು. ಸೊ ನೋಡಿ ಈಗ ಮತ್ತೆ ನಾನು 3 ಲಾಕ್ 1 2 3 3 ಲಾಕ್ ಹಾಕ್ಕೊಂಡು ಮತ್ತೆ ಅದನ್ನು ಸ್ಯಾರಿಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದು ಆಯಿತು ಬಂದು ನಮಗೆ ಸ್ಯಾರಿಗೆ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಬಿಟ್ಟು ಮಧ್ಯದಲ್ಲಿ ಇದೆಯಲ್ಲ ಇದಕ್ಕೆ ನಾವು ಕುಚ್ಚು ಹಾಕ್ಕೋಬೋದು. ಸೊ ಈಗ ನಾನು ಈ ಗ್ರೇಪ್ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಏನೇನು ಬೇಕು, ಯಾವ್ಯಾವ ಬೀಡ್ಸ್ ಯೂಸ್ ಮಾಡ್ತೀನಿ ಅಂತಲೂ ಕೂಡ ನಾನು ತೋರಿಸ್ತೀನಿ ನೋಡಿ ಇವಾಗ. ಸೊ ಇದಕ್ಕೆ ನಾನು ಇವಾಗ ಈ ಥರ ರಿಂಗ್ ಬಿಟ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಈ ಥರ ರಿಂಗ್ ಬಿಟ್ ಬಂದು ಹಾಗೆಯೇ ಅದ್ರ ಮಧ್ಯದಕ್ಕೆ ಹಾಕೋದಕ್ಕೆ ಅಂತ ಹೇಳಿ ನಾನು ರಿಂಗ್ ಬಿಟ್ ಮತ್ತು ಜೊತೆಗೆ ಈ ಥರ ಫ್ಲವರ್ ಬಿಟ್, ಚಿಕ್ಕ ಫ್ಲವರ್ ಬಿಟ್ ಬರುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ರಿಂಗ್ ಮಧ್ಯದಲ್ಲಿ ಇದನ್ನ ಹಾಕ್ಕೋಬೇಕು ನಾವಿವಾಗ. ಸೊ ಅದನ್ನು ನಾನು ಇವಾಗ ಜಾಯಿನ್ ಮಾಡ್ಕೊಳ್ತೀನಿ. ಕ್ರೋಶದೊಳಗಡೆ ರೆಡಿ ಮಾಡ್ಕೊಳ್ತೀನಿ. ಕ್ರೋಶಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಥ್ರೆಡ್ ಒಳಗೆ ಇದನ್ನ ಹಾಕ್ಕೋಬೇಕು. ಈಗ ಥ್ರೆಡ್ ಒಳಗಡೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಕೊಂಡಾದ್ಮೇಲೆ ಒಂದು ಲಾಕ್ ಮಾಡ್ಕೋಬೇಕು ಈ ಥರ. ಸೊ ಈಗ ಒಂದು ಲಾಕ್ ಆಗಿದೆ. ಈಗ ಒಂದು ಲಾಕ್ ಆದಮೇಲೆ ನಾನು ಇದನ್ನು ಸ್ಯಾರಿಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೆಷ್ಟು ಉದ್ದ ಬರುತ್ತೆ ನೋಡಿ ಅಷ್ಟಕ್ಕೆ ಸ್ಯಾರಿಗೆ ಒಂದು ಸ್ಯಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಸ್ಯಾರಿ ಲಾಕ್ ಆಯಿತು ನೋಡಿ. ಸ್ಯಾರಿ ಲಾಕ್ ಆದಮೇಲೆ ಈ ಥರ ಕಾಣುತ್ತೆ ಒಂದು ನಿಮಗೆ. ಸೊ ಇದು ಸ್ಯಾರಿ ಲಾಕ್ ಆದಮೇಲೆ ನೀವೇನು ಮಾಡಬೇಕು, ಈ ಡಿಸೈನ್ ಬರೋದಕ್ಕೆ ಅಂದರೆ ಫಸ್ಟು ಇದನ್ನು ಹಾಕಲ್ಲ ನಾನು. ಇಲ್ಲಿ ಮೇಲ್ಗಡೆ ಇದೆಯಲ್ಲ ಈ ವರ್ಕ್ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಸ್ಯಾರಿನ ಬಂದು ಸ್ವಲ್ಪ ಈ ಥರ ಉಲ್ಟಾ ಮಾಡ್ಕೊತೀನಿ. ಈ ಥರ ಉಲ್ಟಾ ಮಾಡಿಕೊಂಡು ಈ ಥರ ಬಂದಿರುತ್ತೆ ಅಲ್ವಾ. ಸೊ ಇದನ್ನು ನಾನು ರಿಂಗ್ನ ಈ ಥರ ತಗೊತೀನಿ, ಕೆಳಗಡೆಯಿಂದ ಮೇಲ್ಗಡೆಗೆ ಮಾಡ್ಕೊತೀನಿ. ಅದನ್ನ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ನಾಟ್ ಹಾಕೊತಾ ಇದ್ದೀನಿ. ಹೇಗೆ ಅಂತ ಹೇಳ್ತೀನಿ, ತೋರಿಸ್ತೀನಿ ನೋಡಿ. ಈಗ ಬಂದ್ಬಿಟ್ಟು ಇದನ್ನು ಫಸ್ಟು ನಾವು ನಾರ್ಮಲಾಗಿ ಒಂದು ಲಾಕ್ ಹಾಕ್ಕೋಬೇಕು. ಬೀಟ್ಗೂ ಮತ್ತು ನಮ್ಮ ಸ್ಯಾರಿದಕ್ಕೂ ಸ್ವಲ್ಪ ಗ್ರಿಪ್ ಸಿಗೋಕ್ಕೆ ಒಂದು ಲಾಕ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಇವಾಗ ಒಂದು ಬೀಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಇವಾಗ ಚಿಕ್ಕ ಬೀಟ್ ತೊಗೊಂಡಿದ್ದೀನಿ, ಈ ಥರದ್ದು ರೌಂಡ್ ಬೀಟ್. ಅದನ್ನ ಹಾಕ್ಕೊಂಡು ಈಗ ಥ್ರೆಡ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಥ್ರೆಡ್ ಒಳಗಡೆ ಹಾಕ್ಕೊಂಡಾದಮೇಲೆ ಅದನ್ನು ಲಾಕ್ ಏನು ಮಾಡೋದು ಬೇಡ ನಾವು. ಈ ಥರ ಏನು ಲಾಕ್ ಏನು ಮಾಡಬಾರ್ದು. ಜಸ್ಟ್ ಮತ್ತೆ ನಾವು ಕ್ರೋಶ ಒಳಗಡೆ ನೋಡಿ ಇದೊಂದು ಅಷ್ಟೇ ನಾನು ಹಾಕ್ಕೊಂಡಿರೋದು. ಅದಾಗಿದ ತಕ್ಷಣ ಮತ್ತೆ ಕ್ರೋಶದ ಒಳಗಡೆ ನಾನು ಕ್ರೋಶನ ಆ ರಿಂಗ್ ಒಳಗಡೆಯಿಂದ ಮತ್ತೆ ಥ್ರೆಡ್ ತಗೊಂಡು ಅದನ್ನು ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಮಧ್ಯದಲ್ಲಿ ಬರಬೇಕು. ಈ ಥರನೇ ನಾವು ಮತ್ತೆ ಇಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಎಷ್ಟು ಇಡಿಸುತ್ತೆ ಅಷ್ಟು ಬೀಡ್ಸ್ನ ನೀವು ಹಾಕ್ಕೊಂಡು ಹೋಗ್ಬೇಕು. ಈಗ 1 ಬೀಟ್ ಹಾಕಿದ್ದೀನಿ. ಈಗ ಮತ್ತೆ ನೆಕ್ಸ್ಟ್ ಇನ್ನೊಂದು ಬೀಟ್ ತೊಗೊಳ್ತಾ ಇದ್ದೀನಿ ನಾನು. ಈಗ ಇನ್ನೊಂದು ಬೀಟ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಅದನ್ನು ನಂಗೆ ರಿಂಗ್ ಒಳಗಡೆಯಿಂದ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಆಗಿದೆ. ಸೊ ನೆಕ್ಸ್ಟ್ ಮತ್ತೆ ಇನ್ನೂ ಒಂದು ಬೀಟ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಅದನ್ನು ಕೂಡ ಇದೇ ಥರ ಮಾಡ್ಕೋಬೇಕು. ಸೊ ಟೋಟಲಾಗಿ ಆಲ್ಮೋಸ್ಟ್ 5 or 6 ಈ ಥರದ್ದು ಬೀಡ್ಸ್ ಹಾಕ್ಕೋಬೋದು ನಾವು. ಈ ಥರ ಆ ಥರ ಹಾಕ್ಕೊಳ್ಳೋಕೆ ಇಲ್ಲಿ ಜಾಗ ಸಾಲತ್ತೆ, ಅದ್ರ ಮೇಲಿಲ್ಲ. ಆಮೇಲೆ ನಾನು ತೊಗೊಂಡಿರೋದು ಗೊತ್ತಿದೆ ಎಲ್ಲರಿಗೂ 6 ಎಳೆ ದಾರ ಅಂತ. ನಾನು ಮುಂಚಿನ ವೀಡಿಯೋಗಳಲ್ಲೂ ಹೇಳಿರ್ತೀನಿ ನಾನು ಬಂದು. ಸೊ ಇದು ಕಂಪ್ಲೀಟಾಗಿ ರಿಂಗ್ನ ಕವರ್ ಮಾಡ್ತಾ ಬರುತ್ತೆ. ರಿಂಗ್ನ ಕವರ್ ಮಾಡಿ ನಿಮಗೆ ಡಿಫ್ರೆಂಟ್ ಲುಕ್ ಥರ ಕೊಡುತ್ತೆ ಬಂದಿದ್ದು. ಸೊ ಹಾಗಾಗಿ ಈ ಥರ ಮಾಡೋದು ಬಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ. ಈಗ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆಲ್ರೆಡಿ.
ಇವಾಗ ಎಷ್ಟಾಯಿತು? 2, 2, 4, 5 ಆಗಿದೆ. ಇಲ್ಲಿ ಇನ್ನೂ ಒಂದು ಹಾಕ್ಬೋದು. ನಿಮಗೆ 5 ಆದರೆ 5 ಹಾಕ್ಕೊಳ್ಳಿ, ಇಲ್ಲ ಇನ್ನೊಂದು ಬೇಕಾಗುತ್ತೆ ಅಂದರೆ ಇನ್ನೊಂದು ಹಾಕ್ಕೊಳ್ಳಿ ನೀವು. ಸೊ ಇಲ್ಲಿ ನನಗೆ ಇನ್ನೂ ಒಂದು ಹಾಕೋಷ್ಟು ಜಾಗ ಉಂಟು, ಸೊ ಹಾಗಾಗಿ ನಾನು ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. ಕೆಲವ್ರು ಬೀಟ್ ಯಾವುದಾದ್ರೂ ರಿಂಗ್ ತೊಗೊಂಡ್ರೆ ಚಿಕ್ಕದಿತ್ತು ಅಂದರೆ ನಿಮಗೆ 5 ಮಾತ್ರ ಇಡಿಸುತ್ತೆ. ರಿಂಗ್ ತೊಗೊಂಡ್ರೆ ಸ್ವಲ್ಪ ದೊಡ್ಡದಿದೆ ಅಂದರೆ ನಿಮಗೆ 6 ಹತ್ರ ರಿಂಗ್ ಇಡಿಸುತ್ತೆ ಬಂದ್ಬಿಟ್ಟು. ನೋಡಿ ಈಗ 6 ಆಯಿತು. ಈಗ 6 ಹಾಕ್ಕೊಂಡಿದ್ದೀನಿ ನಾನು ಬಂದು. 1 2 3 4 5 6 ಆದಮೇಲೆ ನಾನೇನು ಮಾಡ್ತಾ ಇದ್ದೀನಿ, ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದಕ್ಕೆ ಅಂದರೆ ಈ ಸೀರೆಗೆ ನಾವು ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿದೆ ನೋಡಿ, ಇಲ್ಲಿ ಈ ಸೀರೆಗೆ ಏನು ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ ಅದ್ರ ಒಳಗಡೆಯಿಂದ ನಾವು ಕ್ರೋಶ ತಗೊಂಡು ಹೋಗಿ ಈ ಥ್ರೆಡ್ನ ಅದ್ರ ಒಳಗಡೆಯಿಂದ ಎಳ್ಕೊಂಡು ಒಂದು ಲಾಕ್ ಹಾಕ್ಕೋಬೇಕು. ಏನಕ್ಕೆ ಅಂದರೆ ಗ್ರಿಪ್ ಸಿಗುತ್ತೆ, ಅದು ಅಳ್ಳಾಡೋದಿಲ್ಲ, ಹಾಗೇ ಇರುತ್ತೆ ಅನ್ನೋ ಕಾರಣಕ್ಕೆ ಹಿಂಗೆ ತಗೊಂಡು ಈಗ ಒಂದು ಲಾಕ್ ಹಾಕ್ಕೊಂಡ್ರೆ ಇದು ಲಾಕ್ ಆಯಿತು ಇವಾಗ. ಸೊ ಇದು ಪರ್ಫೆಕ್ಟಾಗಿ ಕೂರುತ್ತೆ. ಇವಾಗ ನಾವು ಇದನ್ನು ಉಲ್ಟಾ ಮಾಡ್ಕೋಬೇಕು. ಅದನ್ನ ಹೇಗೆ ಅಂತಂದರೆ ಜಸ್ಟ್ ಈಗ ಉಲ್ಟಾ ಮಾಡ್ಕೊಂಡು ಹಾಕಿದ್ವಲ್ಲ ಇಷ್ಟೋ ತನಕ, ಈಗ ಮತ್ತೆ ಇದನ್ನು ಹೀಗೆ ತಿರುಗಿಸ್ಕೊಳ್ಳೋದು. ಹಿಂಗೆ ತಿರುಗಿಸ್ಕೊಂಡ್ರೆ ನಿಮಗೆ ಕೆಳಗೆ ಬರುತ್ತೆ, ಅಂದರೆ ಇದು ಮೇಲ್ಭಾಗದಲ್ಲಿ ಬರುತ್ತೆ, ಇದು ಕೆಳಭಾಗಕ್ಕೆ ರಿಂಗ್ ಬಿಟ್ಟಿರ್ತೀವಿ. ಸೊ ಇವಾಗ ಈ ಕೆಳಭಾಗಕ್ಕೆ ನಾವು ಹಾಕೋದನ್ನೇ ಇದು ಗ್ರೇಪ್ ಡಿಸೈನ್ನ, ಇದು ದ್ರಾಕ್ಷಿ ಡಿಸೈನ್ನ ನಾವು ಕೆಳಭಾಗಕ್ಕೆ ಹಾಕ್ತೀವಿ ಬಂದು. ಇದನ್ನೇ ಹೇಗೆ ಹಾಕೋದು ಅಂತ ಇವಾಗ ನಾನು ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ಉಲ್ಟಾ ತೊಗೊಂಡಿದ್ದೀನಲ್ವಾ. ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಜಸ್ಟ್ ಇದಿದೆಯಲ್ಲ ಮತ್ತೆ ಕ್ರೋಶನ ರಿಂಗ್ ಒಳಗಡೆ ಹಾಕ್ಕೊಂಡು ಆ ಥ್ರೆಡ್ನ ತಗೊಂಡು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಲಾಕ್ ಮಾಡಿಕೊಂಡಾಗ ಇದು ಸ್ವಲ್ಪ ಟೈಟ್ ಬರುತ್ತೆ. ಹಾಗಾಗಿ ಇದಾದಮೇಲೆ ಮತ್ತೆ ಕ್ರೋಶನ ರೊಟೇಟ್ ಮಾಡ್ಕೊಳ್ಳಿ, ಅಂದರೆ ಕ್ರೋಶದ ಒಳಗಡೆ ಒಂದು ಥ್ರೆಡ್ ತೊಗೊಳ್ಳಿ, ಮತ್ತು ರಿಂಗ್ ಒಳಗೆ ಕ್ರೋಶ ಹಾಕಿ ಮತ್ತೆ ಅದನ್ನು ತನ್ನಿ ಹೊರಗಡೆ. ಸೊ 3 ಬರುತ್ತೆ ಇಲ್ಲಿ. ಮತ್ತೆ ಕ್ರೋಶನ ರೊಟೇಟ್ ಮಾಡಿಕೊಂಡು ಆ ಥ್ರೆಡ್ನ ಈ 3 ಲೇಯರ್ ಇದೆಯಲ್ಲ ಆ 3 ಲೇಯರ್ ಒಳಗಡೆಯಿಂದ ತರಬೇಕು. ಈ ಥರ ತಂದಾಗ ಸ್ವಲ್ಪ ಲಾಕ್ ಟೈಟ್ ಆಗುತ್ತೆ ಬಂದು, ಯಾವಾಗ ಗ್ರೇಪ್ ಡಿಸೈನ್ ಬರೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಇವಾಗ ಮತ್ತೆ ಎಂತ ಮಾಡಬೇಕು ಅಂತ ಹೇಳಿದ್ರೆ, ಮತ್ತೆ ನೀವು ಒಂದು ಥ್ರೆಡ್ ಮತ್ತೆ ಒಳಗೆ ಹಾಕೋಬೇಕು, ಮತ್ತೆ ಅಲ್ಲಿಂದ ಥ್ರೆಡ್ ತೆಗಿಬೇಕು. ಅದಾದಮೇಲೆ ಮತ್ತೆ ಇನ್ನೊಂದು ಸತಿ ಕ್ರೋಶನ ರೊಟೇಟ್ ಮಾಡಿಕೊಂಡು ಒಳಗೆ ಎಳ್ಕೋಬೇಕು. ಸೊ ಇವಾಗ ಈ ಥರ ಹಾಕ್ಕೊಂಡಿರ್ತೀವಲ್ಲ, ಈಗ ಅದು ಮತ್ತೆ ಫಸ್ಟು 3 ಚೈನ್ನ ಒಳಗಡೆ ಹಾಕ್ಕೊಂಡಿದ್ವಿ, ಮತ್ತು 2ನೇ ಸತಿಗೂ 3 ಚೈನ್ ಒಳಗಡೆನೆ ಹಾಕ್ಕೊಂಡ್ವಿ. ಆ ಥರ ಹಾಕ್ಕೊಂಡಾದ್ಮೇಲೆ ಮತ್ತೆ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಈ ಥರ ಸಿಂಗಲ್ ಲಾಕ್ ಮಾಡ್ಕೊಂಡಾದಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ನಾನು ಮತ್ತೆ ಒಂದು ಬೀಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಫಸ್ಟ್ ಸ್ಟೆಪ್ ಆಫ್ ಗ್ರೇಪಿಗೆ ಇದು ಫಸ್ಟ್ ಲೇಯರ್ ಬರುತ್ತಲ್ಲ, ಹಾಗಾಗಿ ಈ ಬೀಟ್ನ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿಗೆ. ಆ ಬೀಟ್ನ ಹಾಕ್ಕೊಂಡು ಆ ಬೀಟ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಆ ಬೀಟ್ ಲಾಕ್ ಆದಮೇಲೆ ನೋಡಿ, ಇದು 2 ಮಧ್ಯದಲ್ಲಿ ಇಲ್ಲಿ ಗ್ಯಾಪ್ ಇದೆ, ಆ ಗ್ಯಾಪ್ ಒಳಗಡೆ ಕ್ರೋಶ ಹಾಕಿ ಅದ್ರ ಒಳಗಡೆಯಿಂದ ತಂದು ಮತ್ತೆ ನಾವು ಲಾಕ್ ಮಾಡ್ಕೋಬೇಕು. ಅದನ್ನ 2ನ್ನ ಲಾಕ್ ಮಾಡ್ಕೋಬೇಕು. ಸೊ ಈಗ 1 ಸ್ಟೆಪ್ ಆಗಿದೆ. ಇದೇ ಥರ ಈಗ 2ನೇ ಸ್ಟೆಪ್ ಮಾಡ್ಕೋಬೇಕು. ಮತ್ತು ಅದೇ ಥರ ಒಂದು ಲೇಯರ್ ಥ್ರೆಡ್ನ ಸುತ್ಕೋಬೇಕು. ಅದಾದಮೇಲೆ ರಿಂಗ್ ಒಳಗಡೆ ಹಾಕಿ ಅಲ್ಲಿಂದ ಒಂದು ಥ್ರೆಡ್ ತೆಗಿಬೇಕು. ಸೊ 3 ಆಗಿದೆ. ಇವಾಗ ಮತ್ತೆ ಸುತ್ಕೊಂಡ್ಬಿಟ್ಟು ಥ್ರೆಡ್ನ ಇಲ್ಲಿ 3 ಇರೋ ಜಾಗದಲ್ಲಿ 2 ಇದೆ ಅಲ್ಲ ಸ್ಟಾರ್ಟಿಂಗ್, ಅವೆರಡರ ಒಳಗಡೆಯಿಂದ ಸುತ್ಕೊಂಡಿದ್ದು ತಗೋಬೇಕು. ಅದಾದಮೇಲೆ ಮತ್ತೆ ಇನ್ನೊಂದು ಸತಿ ಸುತ್ಕೊಂಡು ಅದನ್ನು ಕೂಡ ಇನ್ನೆರಡರಲ್ಲಿ ತರಬೇಕು. ಸೊ ಆವಾಗ 2 ಸ್ಟೆಪ್ ಬಂತು. ಇದು 2 ಸ್ಟೆಪ್ ಬಂದಾದಮೇಲೆ ನೀವು ಮತ್ತೆ ಒಂದು ಸಿಂಗಲ್ ಲಾಕ್ ಹಾಕೋಬೇಕು. ಈ ಥರ ಒಂದು ಸಿಂಗಲ್ ಲಾಕ್ ಹಾಕಾದ್ಮೇಲೆ ಮತ್ತೆ ಇವಾಗ ಒಂದು ಬೀಟ್ ಹಾಕೋಬೇಕು. ಮತ್ತೆ ನಾನೀಗೊಂದು ತಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಬೀಟ್ನ. ಸೊ ಅದನ್ನು ಮತ್ತೆ ರೊಟೇಟ್ ಮಾಡಿಕೊಂಡು ಅದನ್ನು ಲಾಕ್ ಮಾಡ್ಕೋಬೇಕು. ಅದು ಲಾಕ್ ಆದಮೇಲೆ ಮತ್ತೆ ನಾನು ಹೇಳಿದ್ನಲ್ಲ, ಈಗ ಇವೆರಡರ ಮಧ್ಯದಲ್ಲಿ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಆ ಗ್ಯಾಪ್ ಮಧ್ಯದಲ್ಲಿ ತಗೊಂಡು ಕ್ರೋಶನ್ ಅದ್ರ ಒಳಗಡೆಯಿಂದ ತಗೊಂಡು ಥ್ರೆಡ್ನ ಆ ಕಡೆಯಿಂದ ತೊಗೊಬಿಟ್ಟು ಅದನ್ನ ಲಾಕ್ ಮಾಡ್ಕೋಬೇಕು ಮತ್ತೆ. ಸೊ ಈಗ 2ನೇ ಸ್ಟೆಪ್ ಆಯಿತು. ಈಗ 3rd ಸ್ಟೆಪ್ಪಿಗೆ ಆವಾಗಲೇ ಜಸ್ಟ್ ಈಗ 1 ಲೇಯರ್ ತೊಗೊಂಡಿದ್ದೆ, ಈ ಥರ 1 ಸತಿ ಸುತ್ಕೊಂಡಿದ್ದೆ, ಈಗ 2 ಸತಿ ಒಟ್ಟು 1 2 3 ಆಯ್ತು ಇದೀಗ. ಅದನ್ನ ಮಾಡಿಕೊಂಡು ಕ್ರೋಶನ ರಿಂಗ್ ಒಳಗಡೆಯಿಂದ ತೊಗೊಂಡು ಅಲ್ಲಿಂದ ಮತ್ತೆ ಥ್ರೆಡ್ನ ತೊಗೋಬೇಕು.
ಸೊ ಅದಾದಮೇಲೆ ಮತ್ತೆ ಕ್ರೋಶನ ಥ್ರೆಡ್ಡಿಗೆ ಸುತ್ತಕೊಂಡು 2 ಲೇಯರ್ನ ಹೊರಗಡೆ ತೊಗೋಬೇಕು. 2 ಲೇಯರಿಂದ ಒಳಗಡೆ 1 ಥ್ರೆಡ್ ತೊಗೊಂಡು ಮತ್ತೆ ಇನ್ನೊಂದು ಸತಿ ಕ್ರೋಶನ ಸುತ್ತಕೊಂಡು ಥ್ರೆಡ್ಡಿಗೆ ಮತ್ತೆ 2 ಲೇಯರ್ ಇದೆಯಲ್ಲ ಅದರಿಂದ ಹೊರಗೆ ತರಬೇಕು. ಅದಾದಮೇಲೆ ಮತ್ತೆ ಕ್ರೋಶ ಸುತ್ತಕೊಂಡು 2 ಇದೆಯಲ್ಲ ಅದ್ರ ಒಳಗಡೆಯಿಂದ ತರಬೇಕು. ಸೊ ಅಲ್ಲಿಗೆ 3 ಸ್ಟೆಪ್ ಆಯ್ತಿದು. 3 ಸ್ಟೆಪ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಲಾಕ್ ಹಾಕಬೇಕು. ಆ ಲಾಕ್ ಆದಮೇಲೆ ಮತ್ತೆ ಬೀಟ್ ಹಾಕೋಬೇಕು. ಆ ಬೀಟ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಆ ಬೀಟ್ನ ಈಗ ಹಾಕ್ಕೊಂಡು ಆ ಬೀಟ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಆ ಬೀಟ್ ಲಾಕ್ ಆದಮೇಲೆ ಮತ್ತೆ ನೋಡಿ ಇಲ್ಲಿ ಗ್ಯಾಪ್ ಇದೆ ಅಲ್ಲ, ಈ ಗ್ಯಾಪ್ ಒಳಗಡೆ ಕ್ರೋಶ ಹಾಕಿ ಅದ್ರ ಒಳಗಡೆಯಿಂದ ಥ್ರೆಡ್ ತೊಗೊಂಡು ಮತ್ತೆ ಆ 2 ಜಾಯಿನ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಇಂಟರ್ಲಾಕ್ ಥರ ಮಾಡಿಕೊಂಡೆ. ಸೊ ಈಗ ಆದಮೇಲೆ ಈಗ 3 ಸತಿ ತೊಗೊಂಡಿದ್ದೆ ಅಲ್ವಾ. ಸೊ ಈಗ ಮತ್ತೆ 1 2 3 ಈಗ ಮತ್ತೆ 3 1 2 3 ಆಯಿತು. ಈಗ ತಗೊಂಡು ಮತ್ತೆ ಇದನ್ನು ಇದ್ರೊಳಗಡೆಯಿಂದ ರಿಂಗ್ ಒಳಗಡೆಯಿಂದ ಹಾಕಿ ಒಂದು ಥ್ರೆಡ್ ತೆಕ್ಕೊಂಡು ಸೊ 2ರಿಂದ 1 ಮತ್ತೆ 2ರಿಂದ 1 ಹೊರಗಡೆ ತೆಗೆಯೋದು. ಅದಾದಮೇಲೆ ಮತ್ತೆ ಸುತ್ಕೋಬೇಕು. ಮತ್ತೆ 2ರಿಂದ ಹೊರಗಡೆ ಮತ್ತೆ ಸುತ್ಕೋಬೇಕು. 2ರಿಂದ ಹೊರಗಡೆ ಮತ್ತೆ ಸುತ್ಕೊಂಡು 2ರಿಂದ ಹೊರಗಡೆ. ಸೊ ಅಲ್ಲಿಗೆ 4 ಸತಿ ಆಯಿತು. 4 ಸತಿ ಆದಮೇಲೆ ಏನು ಮಾಡಬೇಕು, ಮತ್ತೆ ಒಂದು ಸಿಂಗಲ್ ಲಾಕ್ ಹಾಕೋಬೇಕು. ಅದಾದಮೇಲೆ ಬಂದ್ಬಿಟ್ಟು ಇನ್ನೊಂದು ಬೀಟ್ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿಗೆ. ಇನ್ನೊಂದು ಬೀಟ್ಸ್ ಹಾಕೊಂಡಾದ್ಮೇಲೆ ಅದನ್ನು ಕೂಡ ಲಾಕ್ ಮಾಡಿಕೊಂಡು ಮತ್ತೆ ಇದ್ರ ಮಧ್ಯದಲ್ಲಿ ಇಲ್ಲಿ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪ್ ಒಳಗಡೆ ಅದನ್ನ ತಗೊಂಡು ಕ್ರೋಶದಿಂದ ಲಾಕ್ ಹಾಕೋಬೇಕು. ಅದನ್ನ ಈ ಥರ ಅದು ಲಾಕ್ ಹಾಕೊಂಡಾಗ ಇಲ್ಲಿ ಜಸ್ಟ್ ಇದು ಇನ್ಕ್ರೀಸ್ ಆಗ್ತಾ ಬಂತು. ಸೊ ಒಂದೊಂದು ಚೈನ್ ಇನ್ಕ್ರೀಸ್ ಆಗ್ತಾ ಬಂದಿದೆ. ಇವಾಗ ಸಾಕು 4 ಲೇಯರ್ಸ್ ತೊಗೊಂಡಿದ್ದೀನಿ, 4 ಬೀಟ್ಸ್ ಹಾಕ್ಕೊಂಡಿದ್ದೀನಿ. ಸೊ ಈ ಕಡೆ ಲೇಯರಿಗೆ ನಾವು ಕಮ್ಮಿ ಮಾಡ್ತಾ ಬರಬೇಕು. ಒಂದು ಈ ಕಡೆ ನಾನು 4 ಸುತ್ತು ತೊಗೊಂಡಿದ್ದೀನಿ ಅಂದರೆ ಈ ಕಡೆ 3 2 1 ಅನ್ನಂಗೆ ಬರಬೇಕು. ಅದನ್ನು ಹೇಗೆ ಅಂತ ಹೇಳಿದ್ರೆ ಈಗ ಇಲ್ಲಿ ಲಾಕ್ ಆಗಿದೆ. ಇದಾದಮೇಲೆ 1 2 ಹಾಕ್ಕೊಂಡಿದ್ದೀವಿ. ಸೊ 1 2 ಆಗಿದೆ. ಇಲ್ಲಿ 3 ಲೇಯರ್ ಬಂತು ಈಗ. ಸೊ ಇದನ್ನು ನಾವಿವಾಗ ಮತ್ತೆ ಇದ್ರ ಒಳಗಡೆ ರಿಂಗ್ ಒಳಗಡೆಯಿಂದ ತಗೊಂಡು ಹೊರಗಡೆ ತೆಕ್ಕೊಂಡು ಮತ್ತೆ 2ರಿಂದ 1 ಮತ್ತು 2ರಿಂದ ಮಾಡ್ತಾ ಇದ್ದೀರಾ ನೀವು 1 2 ಇದ್ರ ಒಳಗಿಂದ ಮತ್ತೆ ತಗೊತಾ ಇದ್ದೀನಿ ಅದನ್ನ ಹೊರಗಡೆಗೆ. ಮತ್ತು ಇದು 2ರಿಂದ 1 ಮತ್ತು 2ರಿಂದ ಹೊರಗಡೆಗೆ 1 ತೊಗೊಂಡೆ, ಮತ್ತು 2ರಿಂದ ಹೊರಗೆ ತೊಗೊಂಡೆ. ಅಲ್ಲಿಗೆ 3 ಲೇಯರ್ ಆಯಿತು. ಅಲ್ಲಿಗೆ 3 ಲೇಯರ್ ಆದಮೇಲೆ ಮತ್ತೊಂದು ಲಾಕ್ ಹಾಕ್ಕೊಂಡೆ. ಅದಾದಮೇಲೆ ಈಗ ಒಂದು ಬೀಟ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬೀಟ್ನ ಅದ್ರೊಳಗಡೆ ಹಾಕ್ಕೊಂಡು ಮತ್ತೆ ಅದನ್ನ ಲಾಕ್ ಮಾಡಿಕೊಂಡು ಅದನ್ನು ಇದ್ರ ಒಳಗಡೆಗೆ ಮತ್ತು ಆ್ಯಸ್ ಇಟ್ ಈಸ್ ಆ ಕಡೆ ಹೇಗೆ ಮಾಡಿಕೊಂಡೆ ಅದೇ ಥರ ಮಾಡಿಕೊಂಡು ಲಾಕ್ ಹಾಕ್ಕೊಂಡೆ. ಈಗ ಸೊ ಇಲ್ಲಿ 3 ತೊಗೊಂಡಿದ್ರಿಂದ ಇವಾಗ ಜಸ್ಟ್ 2 ಆವಾಗ ಈ ಥರ ಹಿಂಗೆ 3 ತೊಗೊಂಡಿದ್ದೆ ಅಲ್ವಾ, 1 2 3 ಅನ್ನಂಗೆ. ಈಗ 2 ತೊಗೊಳ್ತಾ ಇದ್ದೀನಿ. ಸೊ ಅದನ್ನು ಕೂಡ ಹಿಂಗೆ ಒಳಗಡೆ ಹಾಕ್ಕೊಂಡು ಅದರಿಂದ ಹಿಂಗೆ ಹೊರಗೆ ತೆಗೆದು 1 ಆಯಿತು, ಮತ್ತು 2 ಆಯಿತು, ಮತ್ತು 1 ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮತ್ತೆ ಒಂದು ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ಥರ ಮತ್ತೆ ಒಂದು ಬೀಟ್ ಹಾಕ್ಕೊಂಡು ಅದನ್ನು ಕೂಡ ಲಾಕ್ ಮಾಡಿಕೊಂಡು ಅದನ್ನು ಮತ್ತೆ ಇದ್ರೊಳಗಡೆಯಿಂದ ಲಾಕ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿಗೆ ಇದ್ರದ್ದು ಲಾಕ್ ಆಯಿತು. ನೋಡಿ ಲಾಕ್ ಆಯ್ತಿದೆ ಇವಾಗ. ಸೊ ಇದು ಲಾಕ್ ಆದಮೇಲೆ ನೆಕ್ಸ್ಟ್ ನಾವು ಈಗ ಸಿಂಗಲ್ ಬೀಟಿಗೆ ಬರಬೇಕಲ್ವ. ಸೊ ಹಂಗಾಗಿ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಈಗ ನೆಕ್ಸ್ಟು ಮತ್ತೆ 1 ಲೇಯರ್ ತೊಗೊತಿದ್ದೀನಿ. ಒಂದೇ ಒಂದು ಸತಿ ಸುತ್ಕೊತಾ ಇದ್ದೀನಿ. ಅದನ್ನ ಒಳಗಡೆ ಹಾಕ್ಕೊಂಡು ಅದನ್ನ ಹೊರಗಡೆಗೆ ಮತ್ತೆ ತೊಗೊಳ್ತಾ ಇದ್ದೀನಿ. ಅದನ್ನ
ಸೊ ಅದನ್ನ ತಗೊಂಡಾದಮೇಲೆ ಆ 3ಕ್ಕೂ ಸೇರಿದೆಯಲ್ಲ ಅದನ್ನು 3 ಒಳಗಡೆಯಿಂದನೂ ಹೊರಗಡೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಮತ್ತೆ ಒಂದು ಸಿಂಗಲ್ ಲಾಕ್ ಹಾಕ್ತಾಯಿದ್ದೀನಿ. ಇವಾಗ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಲಾಕ್ ಕೂಡ ಆಗಿದೆ. ಈಗ ಮತ್ತೆ ಒಂದು ಬೀಡ್ಸ್ ಹಾಕ್ಕೋಬೇಕು. ಈಗ ಒಂದು ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಆ ಬೀಟ್ ಹಾಕ್ಕೊಂಡು ಕೂಡ ಲಾಕ್ ಮಾಡ್ಕೊತಿದ್ದೀನಿ ಆ ಬೀಟ್ನ. ಅದನ್ನು ಮತ್ತೆ ನಾನು ಹಳೇದ್ರಲ್ಲಿ ತೋರಿಸಿದ್ನಲ್ಲ ಈ ಕಡೆ ಸೈಡಲ್ಲಿ, ಅದೇ ಥರ ಇದ್ರ ಒಳಗಡೆಯಿಂದ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು, ಇಂಟರ್ಲಾಕ್ ಮಾಡ್ಕೋಬೇಕು. ಅದನ್ನು ನೋಡಿ ಈ ಥರ ಇಂಟರ್ಲಾಕ್ ಮಾಡ್ಕೋಬೇಕು. ಈ ಥರ ಇಂಟರ್ಲಾಕ್ ಆದಮೇಲೆ ನೀವು ಮತ್ತೆ ಏನು ಮಾಡಬೇಕು ಅಂದರೆ ಇನ್ನೊಂದು ಸತಿ ಇದನ್ನ ರೊಟೇಟ್ ಮಾಡಿಕೊಂಡು ಇದ್ರ ಒಳಗಡೆಯಿಂದನೇ ಅಂದರೆ ರಿಂಗ್ ಒಳಗಡೆಯಿಂದ ತೊಗೊಂಡು ಮತ್ತೆ ಹೊರಗಡೆ ತಂದು ಅದನ್ನ ಆ 3ರಿಂದನೂ ಒಳಗಡೆ ತೊಗೋಬೇಕು. ಏನಕ್ಕೆ ಅಂದರೆ ಇದು ಒಂದು ಸ್ವಲ್ಪ ಲಾಕ್ ಚೆನ್ನಾಗಾಗುತ್ತೆ, ಆವಾಗ ಬಿಚ್ಚೋಗಲ್ಲ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೋಬೇಕು. ಸ್ವಲ್ಪ ಟೈಟಾಗಿ ಮಾಡ್ಕೋಬೇಕು, ಆವಾಗ ಬಿಚ್ಚೋಗಲ್ಲ. ಈ ಥರ ಮಾಡ್ಕೊಂಡಾದಮೇಲೆ ಮತ್ತೆ ನೀವು ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡಿ, ಇಲ್ಲಿ ಬ್ಯಾಕ್ ಸೈಡಲ್ಲಿ ಈ ಥ್ರೆಡ್ ಹಾಕಿರ್ತೀವಲ್ಲ, ಅಂದರೆ ಸ್ಯಾರಿಗೆ ಅಟ್ಯಾಚ್ ಮಾಡಿ ಹಾಕಿದ್ದೀವಲ್ಲ, ಆ ಥ್ರೆಡ್ ಒಳಗಡೆಯಿಂದ ಒಂದು ಲಾಕ್ನ ಮಾಡ್ಕೋಬೇಕು ನಾವು, ಡಬಲ್ ಲಾಕ್ ಥರ. ಅದ್ರ ಒಳಗಡೆ ಕ್ರೋಶ ಹಾಕಿ ಜಸ್ಟ್ ಅಲ್ಲಿಂದ ಥ್ರೆಡ್ನ ತಗೊಂಡು ಹೊರಗಡೆಗೆ ಜಸ್ಟ್ ಒಂದು ನಿಮಿಷ ನೋಡಿ, ಇದನ್ನು ಇಲ್ಲಿ ಹಾಕಿ ಅದರಿಂದ ಇದನ್ನು ಕ್ರೋಶದಿಂದ ಥ್ರೆಡ್ನ ತಗೊಂಡು ಜಸ್ಟ್ ಒಂದು ಲಾಕ್, ಈ ಥರ ಲಾಕ್ ಹಾಕ್ಕೊಂಡ್ವಿ. ಸೊ ಇದು ಲಾಕಿಂಗ್ ಆಯಿತು. ಇವಾಗ ಅದಾದಮೇಲೆ ಮತ್ತೆ ಸೀರೆ ಇದೆಯಲ್ಲ, ನಾವು ಫಸ್ಟ್ ಒಂದು ಲಾಕ್ ಹಾಕಿದ್ನಲ್ಲ, ಅದ್ರ ಪಕ್ಕದಲ್ಲೇ ಮತ್ತೆ ಒಂದೇ ಒಂದು ಲಾಕ್, ಈ ಥರ ಸಿಂಪಲಾಗಿ ಹಿಂಗೆ ಒಂದು ಲಾಕ್ ಹಾಕೋದು. ಇದು ಹಾಕಿದಾಗ ಏನಾಗುತ್ತೆ, ಇದು ಹೀಗೆ ಅಳ್ಳಾಡಲ್ಲ, ಹಿಂಗೆ ಕೂರುತ್ತೆ. ಸೊ ಈಸಿಯಾಗಿ ನಿಮಗೆ ಕುಚ್ಚುಗಳೆಲ್ಲ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಒಂದು. ಸೊ ಈ ಥರ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೆಂಗೆ ಹೋಗಬೇಕು ಅಂತ ಹೇಳಿದ್ರೆ, ಮತ್ತೆ 1 2 3 ಈ ಥರ 3 ನೆಟ್ ಮತ್ತು ಸ್ಯಾರಿ ನೋಡಿಕೊಂಡು ಅಳತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಅಟ್ಯಾಚ್ ಮಾಡ್ಕೋಬೇಕು ಸ್ಯಾರಿಗೆ. ಆವಾಗ ಜಸ್ಟ್ ಒಂದು ಲಾಕ್, ಸ್ಯಾರಿ ಲಾಕು. ಆಮೇಲೆ ಮತ್ತೆ 1 2 3 ಮತ್ತು ಸ್ಯಾರಿ ಲಾಕ್. ಮತ್ತು ನಿಮಗೆ 1 2 3 ಮತ್ತು ಸ್ಯಾರಿ ಲಾಕ್. ಈ ಥರ 3 ಸತಿ ಮಾಡ್ಕೋಬೇಕು. 3 ಚೈನು 3 ಸತಿ ಹಾಕ್ಕೋಬೇಕು ನಾವು. ಈ ಥರ ಹಾಕ್ಕೊಂಡಾದರೆ ನಿಮಗೆ ಈ ಥರ ಬರುತ್ತೆ ಬಂದ್ಬಿಟ್ಟಿಲ್ಲಿ. ಸೊ 3 ಸತಿ 3 ಚೈನ್ ಹಾಕ್ಕೊಂಡಾದ್ಮೇಲೆ ನೋಡಿ, ಇದು ಗ್ರೇಪ್ ಡಿಸೈನೇ ಬಂದಿದೆ ಹೀಗೆ. ಸೊ ಇದು ಡಿಫ್ರೆಂಟ್ ಡಿಸೈನು ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್ ಬಂದು. ಸೊ ಇದು ಇವಾಗ ಟ್ರೆಂಡಿಂಗಲ್ಲಿದೆ ಇದೆಲ್ಲ ಬಂದು, ಈ ಥರ ಡಿಸೈನ್ಸ್ ಎಲ್ಲ. ಸೊ ನಿಮಗೆ ಬಾರ್ಡರ್ಸ್ ಅಂದರೆ ಇದು ನಾನೀಗ ಹಾಕಿರೋದು ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕ್ತಾ ಇರೋದು ಬಂದ್ಬಿಟ್ಟು, ನಾನು ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕ್ತಾ ಇರೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿಗೆ ಬೇಕಾದರೆ ನಿಮಗೆ ಸಿಂಗಲ್ ಕಲರ್ ಸ್ಯಾರಿ ಆದರೆ ನೀವು ಜಸ್ಟ್ ಒಂದೇ ಕಲರ್ ಕುಚ್ಚು ಹಾಕೋಬೋದು. ಬೇರೆ ಬೇರೆ ಕಲರ್ಸ್ ಆದರೆ ನೀವು ಇಲ್ಲಿ ಮಧ್ಯ ಬೇರೆ ಬೇರೆ ಕಲರ್ ಹಾಕೋಬೋದು. ಅದು ನೀವು ಇಲ್ಲಿ ಹಾಕೋಕ್ಕಾಗಲ್ಲ, ಮಧ್ಯದಲ್ಲಿ ಇರುತ್ತಲ್ಲ, ನಾವು 3 ಚೈನ್ ಹಾಕಿದ್ವಲ್ಲ, ಈ 3 ಚೈನ್ ಮಧ್ಯದಲ್ಲಿ ಹಾಕೋಬೇಕಾಗುತ್ತೆ. ಅಂದರೆ ಫಸ್ಟ್ ಚೈನ್ ಹಾಕಬಾರ್ದು, 3rd ಚೈನಿಗಲ್ಲ, 2nd ಚೈನಲ್ಲಿ ಮಾತ್ರ ಹಾಕಿದ್ರೆ ಕುಚ್ಚು ಕೂಡ ನಿಮಗೆ ಕ್ಲಿಯರಾಗಿ ಇಲ್ಲಿ ಕಾಣುತ್ತೆ, ಚೆನ್ನಾಗೂ ಕಾಣುತ್ತೆ ಬಂದು. ನಾನು ಕಂಪ್ಲೀಟ್ ಸೀರೆ ಆದಮೇಲೆ ಕುಚ್ಚು ಹಾಕಿ ನಾನು ನಿಮಗೆ ತೋರಿಸ್ತೀನಿ ಒಂದ್ಸತಿ ಹೇಗೆ ಬಂದಿದೆ ಅಂತ ಹೇಳಿ. ಇದು ಬಂದು ಗ್ರೇಪ್ ಡಿಸೈನ್, ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ. ಸಿಂಪಲ್ ಸ್ಯಾರಿಗೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಸೊ ಬನ್ನಿ, ನಾನು ಕಂಪ್ಲೀಟ್ ಸ್ಯಾರಿ ಮುಗಿಸ್ಬಿಟ್ಟು ಹೇಗೆ ಕಾಣುತ್ತೆ ಅಂತ ವಿಡಿಯೋ ಮಾಡ್ತೀನಿ ನಿಮಗೆ. ನೋಡಿ, ಕಂಪ್ಲೀಟಾಗಿ ಹಾಕಾಗಿದೆ ಇವಾಗ. ಸೊ ಇದು ಈ ಥರ ಕಾಣಿಸ್ತಾ ಇದೆ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಗ್ರೇಪ್ ಡಿಸೈನ್ ಕಾಣಿಸ್ತಿದೆ ಇಲ್ಲಿ ಅಂತ ಹೇಳಿ. ಸೊ ಇದು ಕಂಪ್ಲೀಟ್ ಆಗಿರೋ ಅಂಥದ್ದು. ಸೊ ಎಷ್ಟು ಕ್ಲಿಯರಾಗಿ, ಎಷ್ಟು ನೀಟಾಗಿ, ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬ ಹೈಲೈಟಾಗಿ ಕಾಣುತ್ತೆ ಬಂದ್ಬಿಟ್ಟು ಸ್ಯಾರಿಗೆ. ಪ್ಲೈನ್ ಸ್ಯಾರೀಸಿಗೆಲ್ಲ ಈ ಥರ ಮಾಡಿಕೊಂಡ್ರೆ ನಿಮಗೆ ಪಲ್ಲು ಮತ್ತು ಬ್ಲೌಸ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡಿಸಿದಾಗ ನಿಮಗೆ ಪ್ಲೈನ್ ಸ್ಯಾರೀಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಬಂದಿದೆಲ್ಲ. ಸೊ ಪಲ್ಲೂಸಲ್ಲೆಲ್ಲ ಚೆನ್ನಾಗಿ ಕಾಣುತ್ತೆ ಇದು ಹಾಕಲಿಕ್ಕೆ. ಎಲ್ಲ ಸಿಂಗಲ್ ಪಿನ್ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ, ಡಬಲ್ ಪಿನ್ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ. ಇದು ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಮಧ್ಯದಲ್ಲಿ ರೋಸ್ ಬೀಟ್ ಹಾಕಿದ್ದೀವಿ, ಸುತ್ತ ಮತ್ತು ಸಿಂಗಲ್ ಬೀಟ್ ಹಾಕಿದ್ದೀವಿ, ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಂದಿದ್ದು. ಸೊ ಇದು ಬಂದು ಗ್ರೇಪ್ ಡಿಸೈನ್ ಅಂತ ಹೇಳಿ. ತುಂಬ ಈಸಿ ಕೂಡ ಹಾಕೋದು, ಬೇಗನೂ ಕೂಡ ಯಾರಾದರೂ ಕಲಿಬೇಕು ಅನ್ನೋರು ಕೂಡ ಕಲಿಬೋದು ಆರಾಮಾಗಿ. ಸ್ವಲ್ಪ ನಾಲೆಡ್ಜ್ ಗೊತ್ತಿರಬೇಕು ಅಷ್ಟೇ, ಕ್ರೋಶದ ನಾಲೆಡ್ಜು ಅದು ಗೊತ್ತಿದ್ದರೆ ಆರಾಮಾಗಿ ಕಲಿಬೋದು ಅಂತ ಹೇಳ್ಬೋದು. ಸೊ ಈ ಸ್ಯಾರಿದು ಹೀಗಿತ್ತು ಕುಚ್ಚು,
ಈ ಡಿಸೈನ್ ನೋಡಿದ್ದೀರಾ ಅನ್ಕೊತಿದ್ದೀನಿ. ಈಗ ನಾನು ಇದನ್ನು ಹೇಗೆ ಹಾಕೋದು ಅಂತಲೂ ಕೂಡ ನಿಮಗೆ ಹೇಳಿದ್ದೀನಿ ಬಂದುಬಿಟ್ಟು. ನೀವು ಒಂದ್ಸತಿ ಟ್ರೈ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ. ಬಾಯ್. ನನ್ನ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ.